वीरवंशी क्षत्रिय रानी चेन्नम्मा जी का 200वीं विजय वर्षगांठ और अभय रानी वीर रानी अंबक्का जी का 500वीं विजय वर्षगांठ उपलक्ष्य में अखिल भारतीय विद्यार्थी परिषद कर्नाटक उत्तर प्रांत द्वारा आयोजित रानी चेन्नम्मा और रानी अंबक्का की याद में रथ यात्रा का आयोजन किया गया है। इस अवसर पर विद्यालय की मंदिर के शिव कुमार स्वामी जी तथा केंद्रीय सह संपादक शोभा करंदलाजे भाग लिए थे। ನಾವೆಲ್ಲರೂ ಸೇರಿ ಮಾಡ್ತಾ ಇದೀವಿ। ಇವತ್ತು ನಾನು ಬೀದರ್ ಬಂದಿದ್ದೀನಿ। ನಮ್ಮ MSM ಇದು ರ್ಯಾಂಪಿನ ಯೋಜನೆಯ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾವೆ। ಅದರ ಜೊತೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಥವನ್ನ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಆರಂಭ ಮಾಡಿದ್ದಾರೆ। ದಕ್ಷಿಣ ಕರ್ನಾಟಕದಲ್ಲಿ ರಾಣಿ ಅಬ್ಬಕ್ಕ ಅವರ ನೇತೃತ್ವದ ಒಂದು ರಥ, ಉತ್ತರ ಕರ್ನಾಟಕದಲ್ಲಿ ರಾಣಿ ಅಬ್ಬಕ್ಕ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಇವರ ರಥಯಾತ್ರೆ ನಡೀತಿದೆ। ಒಂದು ರಥ ಇವತ್ತು ಬೀದರಿಂದ ಆರಂಭ ಆಗ್ತಾ ಇದೆ, ಇನ್ನೊಂದು ರಥ ಧಾರವಾಡದಿಂದ ಆರಂಭ ಆಗ್ತಾ ಇದೆ। ಅದಕ್ಕಾಗಿ ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿಯನ್ನ ಪ್ರೇರಣೆ ಮಾಡಿಸಬೇಕು। ಮತ್ತೊಂದ್ಸರಿ ನಮ್ಮ ರಾಷ್ಟ್ರಭಕ್ತರು ಯಾರಿದ್ದಾರೆ, ದೇಶಕ್ಕಾಗಿ ಯಾರು ತ್ಯಾಗ ಮಾಡಿದ್ದಾರೆ, ಬಲಿದಾನ ಆಗಿದ್ದಾರೆ, ಅವರನ್ನ ನೆನಪು ಮಾಡ್ಕೋಬೇಕು। ರಾಣಿ ಅಬ್ಬಕ್ಕ ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಬ್ರಿಟಿಷರ ಮತ್ತು ಪೋರ್ಚುಗೀಸರ ವಿರುದ್ಧ। ಪೋರ್ಚುಗೀಸರು ಮೊದಲು ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಮಂಗಳೂರಿನ ಜಾಗದಲ್ಲಿ ನಿಂತು, ಕರಾವಳಿಯಲ್ಲಿ ನಿಂತು ಸಮುದ್ರದಿಂದಲೇ ಅವರು ಬರದಂತೆ ತಡೆದಂತ ವೀರ ವನಿತೆ ಅವಳು ರಾಣಿ ಅಬ್ಬಕ್ಕ। ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಸರ್ವಸ್ವವನ್ನ ತ್ಯಾಗ ಮಾಡಿದ್ರು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು। ಸಂಗೊಳ್ಳಿ ರಾಯಣ್ಣ ಅಂತ ಒಬ್ಬ ನೇತಾರ, ಅವರ ಸೇನಾಧಿಪತಿ, ಅವರ ಬಲಿದಾನ ಆಯ್ತು। ಸ್ವತಃ ರಾಣಿ ಚೆನ್ನಮ್ಮನನ್ನ ಅರೆಸ್ಟ್ ಮಾಡಿದ್ರು ಮತ್ತು ಸಂಗೊಳ್ಳಿ ರಾಯಣ್ಣನ ಹಿಡಿದು ಗಲ್ಲಿಗೇರಿಸುವಂತ ಕೆಲಸ ಆಯ್ತು। ಅದಕ್ಕಾಗಿ ಇಂತ ಯಾರು ನಮ್ಗೆ ಪ್ರೇರಣೆ ಕೊಟ್ಟಿದ್ದಾರೆ, ಯಾರು ಈ ದೇಶದ ಉಳಿವಿಗಾಗಿ ಹೋರಾಟ ಮಾಡಿದ್ದಾರೆ, ಯಾರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ಇವತ್ತು ಯುವ ಜನಾಂಗ ಅದನ್ನು ಮರಿತಾ ಇದೆ। ಅದನ್ನ ಪುನರಪ್ಪಿ ನೆನಪು ಮಾಡುವಂತ ಕೆಲಸವನ್ನ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ। ಅದರ ಸಲುವಾಗಿ ನಾವು ಇವತ್ತು ರಥಯಾತ್ರೆಯನ್ನು ಆರಂಭ ಮಾಡಿದೀವಿ। ನಮ್ಮ ಯುವಕ ಯುವತಿಯರಲ್ಲಿ ಮತ್ತೊಂದ್ಸಾರಿ ರಾಷ್ಟ್ರಭಕ್ತಿ ಜಾಗೃತಿ ಆಗ್ಬೇಕು ಅನ್ನುವಂಥದ್ದನ್ನ ತಿಳಿಸಕ್ಕೆ ಮಾಡಿದೀವಿ। ಅದಕ್ಕೆ ಭಾಗಿಯಾಗಕ್ಕೆ ನಾನು ಬಂದಿದ್ದೀನಿ। ಹೋದ್ರು ಇದೇನಾಯ್ತಪ್ಪ ಅಂತ ಹೇಳಿ ಹೋದಾಗ ಕಂಡು ಬಂದಿದ್ದೇನೆ। ಇವರು 100-200 ವೋಟ್ ಅಂತ ಹೇಳಿದ್ರು, ಅಲ್ಲಿ 4 ವೋಟರ್ಸ್ ಇದ್ರು। ಮನೆ ನಂಬರ್ ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ಬಾಡಿಗೆವನ್ನ ಅಥವಾ ಬೇರೆ ಊರಲ್ಲಿ ಯಾರು ಬಾಡಿಗೆ ಮನೆ ಪಡಿತಾರೆ ಅದಕ್ಕೆ ಒಂದು ಮನೆಗೆ, ಬಾಕಿ ಬಾಡಿಗೆಗೆ ಚಿಕ್ಕ ಚಿಕ್ಕ ಮನೆ ಕಟ್ಟಿದ್ರೆ ABCD ಕೊಡ್ತಾರೆ, ಅವಾಗ ಅದು ಕಂಪ್ಯೂಟರ್ ತಗೊಳ್ಳಲ್ಲ। ನಾನೀಗ ವರುಣದ ಬಗ್ಗೆ ಹೇಳ್ತಾ ಇದ್ದೀನಿ, ಅದು ನನ್ ತಪ್ಪಂತ ಹೇಳಲ್ಲ। ಯಾವಾಗ ಮನೆ ನಂಬರ್ ಕರೆಕ್ಟ್ ಆಗಿ ಫೀಡ್ ಆಗಲ್ಲ, ಅಲ್ಲಿ ಫೀಡ್ ಮಾಡುವವರು ಏನು ಭಾರತ ತಂತ್ರಜ್ಞಾನ ಇರಲ್ಲ, ಯಾರೋ ಡೇಟಾ ಆಪರೇಟರ್ಸ್ ಅನ್ನ ಕೂರಿಸಿರ್ತಾರೆ। ಅವರು ಸರಿಯಾಗಿ ಮನೆ ನಂಬರ್ ಫೀಡ್ ಮಾಡಿಲ್ಲ ಅಂದ್ರೆ, ಮನೆ ನಂಬರ್ ಫೀಡ್ ಮಾಡಿದ್ರೆ ಅದು ಮುಂದಕ್ಕೆ ಹೋಗಲ್ಲ ಕಂಪ್ಯೂಟರ್, ಆ ಕಾರಣಕ್ಕಾಗಿ ಅಲ್ಲಿ 0-0 ಆಗ್ತಾರೆ। ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ನಿಜವಾಗ್ಲೂ ವಿಚಿತ್ರ। ಒಬ್ಬ LOP ಅಧಿಕೃತ ಲೋಕಸಭೆಯ ವಿಪಕ್ಷದ ನಾಯಕನಿಗೆ ಸಾಮಾನ್ಯ ಜ್ಞಾನ ಇಷ್ಟು ಇಲ್ಲ ಅಂತಂದ್ರೆ ನಾವೇನ್ ಹೇಳುದು? ಆಳಂದದಲ್ಲಿ ಯಾರಪ್ಪ ಗೆದ್ರು? ವೋಟ್ ಫ್ರಾಡ್ ಆಯ್ತು, ಡಿಲೀಟ್ ಆಯ್ತು, ಆಗಾಯ್ತು, ಈಗಾಯ್ತು ಅಂತ ಹೇಳಿ ಗೆದ್ದವ್ರು ಯಾರು? ಅಂದ್ರೆ ಕರ್ನಾಟಕದಲ್ಲಿ ನೀವು 224ರಲ್ಲಿ